ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಪ್ಯಾನ್ ಕೇಕ್ ಮಾಡೋಣ ಅಂತೇಳಿ ಪಿಲ್ಸ್ಬರಿ ಪ್ಯಾನ್ ಕೇಕ್ ಮಿಕ್ಸ್ನ ತಗೊಂಡು ಬಂದಿದ್ದೀನಿ. ಇದು ಚಾಕ್ಲೇಟ್ ಫ್ಲೇವರು. ಇದರಲ್ಲಿ 3ರಿಂದ 4 ಪ್ಯಾನ್ ಕೇಕ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನೋಡೋಣ ಎಷ್ಟಾಗುತ್ತೆ ಅಂತ. ಜಸ್ಟ್ ಮಿಲ್ಕನ್ನು ಆ್ಯಡ್ ಮಾಡಿ ಈ ಒಂದು ಪ್ಯಾನ್ ಕೇಕ್ನ ಮಾಡೋಂಥದ್ದು. ಆ್ಯಂಡ್ ಇದ್ರ ಪ್ರೈಸ್ ಬಂದು 59 ರುಪೀಸು. ಇವಾಗ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಇವಾಗ ಪ್ಯಾನ್ ಕೇಕ್ ಮಿಕ್ಸ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕಾಫಿ ಲೋಟದಲ್ಲಿ ಅರ್ಧ ಪೋರ್ಷನ್ 90 ml ಈ ಮೊದಲೇ ಕಾಯಿಸಿ ತಣ್ಣಗೆ ಮಾಡಿರೋಂತಹ ಹಾಲನ್ನು ಇವಾಗ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಲಮ್ಸ್ ಬರುತ್ತೆ. ಆ ಲಮ್ಸ್ ಬರ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಟರು ಸ್ಮೂತಾಗಿರಬೇಕು, ಸಿಲ್ಕ್ ಥರ ಈ ಒಂದು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಟರ್ದು ಫ್ಲೋ ಈ ಥರ ಸ್ಮೂತಾಗಿರಬೇಕು. ಬ್ಯಾಟರ್ನ ಈ ಥರ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳಿ, ಆಯಿತಾ. ನಂತರದಲ್ಲಿ ಸ್ಟವ್ ಆನ್ ಮಾಡಿ ತವನ ಕಾಯಕ್ಕಿಟ್ಕೊಳ್ಳಿ. ಹೀಟು ಮೀಡಿಯಮ್ ಫ್ಲೇಮಲ್ಲಿದೆ. ಇವಾಗ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಒಂದೊಂದು ಸೌಟ್ ಹಾಕ್ತಾಯಿದ್ದೀನಿ. ಬ್ಯಾಟರ್ನ ಹಾಕೋದ್ಮೇಲಿಂದ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ, ಅದೇ ಸ್ಪ್ರೆಡ್ ಆಗುತ್ತೆ. ಇದರಲ್ಲಿ ನಾವು ಟೋಟಲಾಗಿ ಈ ಸೈಜಲ್ಲಿ 3 ಪ್ಯಾನ್ ಕೇಕ್ನ ಮಾಡ್ಕೊಳ್ಬೋದಾಗಿರುತ್ತೆ. ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಹಾಕ್ತೀನಿ ಅನ್ನೋದಾದರೆ 4 ಪ್ಯಾನ್ ಕೇಕ್ನ ಮಾಡ್ಕೊಳ್ಬೋದಾಗಿರುತ್ತೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗಲಿ. ಬಬಲ್ಸ್ ಬರ್ತಾಯಿದೆ, ಎಲ್ಲ ತೂತು ಥರ ಫಾರ್ಮ್ ಆಗ್ತಾಯಿದೆ. ಈ ಥರ ಇವಾಗ ಕುಕ್ ಆಗಲಿ. ಇದು ಕುಕ್ ಆಗಬೇಕಾದ್ರೆ ಚಾಕ್ಲೇಟ್ದು ಅರೋಮ ಗಮ್ ಅಂತ ಇರುತ್ತೆ. ಇವಾಗ ಒಂದು ಸೈಡ್ ಕುಕ್ ಆಗಿದೆ, ಇನ್ನೊಂದು ಸೈಡ್ಗೆ ತಿರುವಾಗ್ತಾ ಇದ್ದೀನಿ. ವಾವ್, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಈವನಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ಮಾತ್ರ. ಏನು ಕೆಫೆ ರೆಸ್ಟೋರೆಂಟ್ಗಳಲ್ಲಿ ಪ್ಯಾನ್ ಕೇಕ್ ಸಿಗುತ್ತೋ ಅದೇ ಥರನೇ ಬಂದಿದೆ ಟೆಕ್ಸ್ಚರು. ಇಂಪ್ರೆಸಿವ್ ಆಗಿದೆ, ಚೆನ್ನಾಗಿ ಬಂದಿದೆ ಟೆಕ್ಸ್ಚರು. ಎಲ್ಲ ಪ್ಯಾನ್ ಕೇಕ್ದು ಟೆಕ್ಸ್ಚರ್ ಏನಿದೆ ಅದು ಒಂದೇ ಥರನೇ ಸಿಮಿಲರ್ ಆಗಿ ಇವನಾಗಿ ಬಂದಿದೆ. ಒಂದರಲ್ಲೂ ಕೂಡ ವೇರಿಯೇಷನ್ ಇಲ್ಲ. ಅದು ತುಂಬ ಇಂಪ್ರೆಸಿವ್ ಆಗಿದೆ. ಇವಾಗ ರೆಡಿಯಾಗಿದೆ. ಸರ್ವಿಂಗ್ ತೊಗೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಟಾಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬನಾನಾಯಿಂದ ಟಾಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಫ್ರೂಟ್ಸು ಫೇವ್ರೇಟ್ ಇರುತ್ತೆ ಆ ಫ್ರೂಟ್ಸಲ್ಲಿ ನೀವು ಟಾಪಿಂಗ್ನ ಮಾಡ್ಕೊಳ್ಬೋದು. ಸ್ಟ್ರಾಬೆರಿ ಇದ್ದರೆ ಸ್ಟ್ರಾಬೆರಿ, ಬ್ಲೂಬೆರಿ, ನಿಮ್ಮ ಫೇವ್ರೆಟ್ ಫ್ರೂಟ್ ಯಾವುದಿರುತ್ತೆ ಅದರಲ್ಲಿ ಟಾಪಿಂಗ್ ಮಾಡ್ಕೊಳ್ಳಿ. ಹನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಪ್ಯಾನ್ ಕೇಕ್ ಮಾತ್ರ ಸಾಫ್ಟಾಗಿ ಫ್ಲಫಿಯಾಗಿದೆ. ಇದನ್ನು ತಿಂದಮೇಲೂ ಕೂಡ ನಮಗೆ ಹೆವಿ ಅನಿಸಲ್ಲ, ಲೈಟಾಗಿದೆ ಅಂತಲೇ ಅನಿಸುತ್ತೆ. ಓವರಾಲ್ ಟೇಸ್ಟು ಮೈಲ್ಡಾಗಿದೆ. ಚಾಕ್ಲೇಟ್ ಫ್ಲೇವರ್ ಟೇಸ್ಟ್ ಏನಿದೆ ಅದು ಮೈಲ್ಡಾಗಿ ಹೋಗುತ್ತೆ. ಬಿಸಿಯಾಗಿರೋದನ್ನು ತಿನ್ನಲಿಕ್ಕೂ ಕೂಡ ಮಜವಾಗಿದೆ. ಇದಕ್ಕೆ ನಾವು ಏನು ಟಾಪಿಂಗ್ ಹಾಕ್ತೀವಿ ಅದ್ರ ಮೇಲೆ ಟೇಸ್ಟು ಇನ್ನೂ ಡಬಲ್ ಆಗ್ತದೆ. ನಾನಿಲ್ಲಿ ಬನಾನಾ ಮತ್ತು ಹನಿ ಜೊತೆ ತೊಗೊಂಡಿದ್ದೆ. ಟೇಸ್ಟು ಕ್ಲಾಸಿಕ್ಕಾಗಿ ಚೆನ್ನಾಗಿತ್ತು. ಮಾಡೋ ವಿಧಾನ ಅಷ್ಟೇ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಜಸ್ಟ್ ಮಿಲ್ಕ್ ಆ್ಯಡ್ ಮಾಡೋದು, ತವ ಮೇಲೆ ಹಾಕಿದ್ರೆ ಪ್ಯಾನ್ ಕೇಕ್ ರೆಡಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.